ಸಿಎಂ ಡಿಸಿಎಂ ಬಣಗಳ ನಡುವೆ ಮತ್ತೊಮ್ಮೆ ಜಂಗಿ ಕುಸ್ತಿ ಶುರುವಾಯಿತಾ? ಕೆಎಂಎಫ್ ಅಧ್ಯಕ್ಷ ಹುದ್ದೆಗಾಗಿ ನಡೆಯಲಿದೆ ಮಹಾ ಸಂಘರ್ಷ. ಸಿಎಂ ಡಿಸಿಎಂ ಬಣಗಳ ನಡುವೆ ಮತ್ತೊಮ್ಮೆ ಜಂಗಿ ಕುಸ್ತಿ. ಕೆಎಂಎಫ್ ಅಧ್ಯಕ್ಷ ಹುದ್ದೆಗಾಗಿ ನಡೆಯಲಿದೆ ಮಹಾ ಸಂಘರ್ಷ. ಗ್ಯಾರಂಟಿ ಸರ್ಕಾರಕ್ಕೆ ಕೆಎಂಎಫ್ ಅಧ್ಯಕ್ಷ ಹುದ್ದೆ ಕಗ್ಗಂಟು. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲೇ ಪೈಪೋಟಿ ಸ್ಪರ್ಧೆ ಹೆಚ್ಚಾಗಿದೆ. ಸಿಎಂ ಹಾಗೂ ಡಿಸಿಎಂ ಬಣದಿಂದ ನಡೆಯುತ್ತಿದೆ ಭಾರಿ ಫೈಟ್. ನಮ್ಮ ಕಡೆಯವರಾಗಲಿ ಅಂತ ಹೇಳಿ ಒಂದು ಬಣ, ಇನ್ನೊಂದು ಬಣ ನಮ್ಮ ಕಡೆಯವರಾಗಲಿ. ಯಾರಿಗೆ ಒಲಿಯಲಿದೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ? ಡಿಕೆಶಿಗೆ ಟಕ್ಕರ್ ಕೊಡಲು ಸಿಎಂ ಪಾಳಯದಲ್ಲಿ ಪ್ರತ್ಯಾಸ್ತ್ರ ಪ್ರಯೋಗ ಆಗುತ್ತಾ? ಸಿಎಂ ಡಿಸಿಎಂ ಬಣಗಳ ನಡುವೆ ಮತ್ತೊಮ್ಮೆ ಜಂಗಿ ಕುಸ್ತಿ. ಕೆಎಂಎಫ್ ಅಧ್ಯಕ್ಷ ಹುದ್ದೆಗಾಗಿ ನಡೆಯಲಿದೆ ಮಹಾ ಸಂಘರ್ಷ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಎಷ್ಟು ಬಣಗಳಿದಾವೆ ಅಂತ ಕೇಳಿದ್ರೆ, ಒಂದು ಸಿದ್ದು ಬಣ, ಒಂದು ಡಿಕೆ ಬಣ, ಇನ್ನೂ ಒಂದು ಬಣ ಯಾವುದು ಅಂತ ಕೇಳಿದ್ರೆ ತಟಸ್ಥ ಬಣ ಅಂತ ಹೇಳ್ಬೋದು. ಇನ್ನು ಮುಂದೆ ಅದು ಇನ್ನೂ ಆ ಬಣಗಳಲ್ಲಿ ಇನ್ನೇ ಎಷ್ಟು ಬಣಗಳಾಗ್ತವೋ ಗೊತ್ತಿಲ್ಲ. ಸೊ ಈಗ ಕೆಎಂಎಫ್ ಹುದ್ದೆಗಾಗಿ ಗ್ಯಾರಂಟಿ ಸರ್ಕಾರಕ್ಕೆ ಈ ಒಂದು ಕೆಎಂಎಫ್ ಅಧ್ಯಕ್ಷ ಸ್ಥಾನವೇ ಅಥವಾ ಅಧ್ಯಕ್ಷ ಹುದ್ದೆ ಕಗ್ಗಂಟಾಗಿದೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲೇ ಪೈಪೋಟಿಗಳು ನಡೀತಾ ಇರುವಂತಹದ್ದು. ಸಿಎಂ ಹಾಗೂ ಡಿಸಿಎಂ ಬಣದಿಂದ ನಡೀತಾ ಇದೆ ಭಾರಿ ಫೈಟ್. ಯಾರಿಗೆ ಒಲಿಯಲಿದೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ? ಡಿಕೆಶಿಗೆ ಟಕ್ಕರ್ ಕೊಡೋದಕ್ಕೆ ಸಿಎಂ ಪಾಳಯದಲ್ಲಿ ಪ್ರತ್ಯಾಸ್ತ್ರ ಪ್ರಯೋಗ ಆಗುತ್ತಾ? ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯರ ಆಪ್ತ ವಲಯದಲ್ಲಿ ಇಂಥವರಿಗೆ ಆ ಸ್ಥಾನವನ್ನು ಕೊಡಬೇಕು ಎನ್ನುವಂಥ ಆಸೆ, ಇಂಗಿತವನ್ನು ಸಿಎಂ ವ್ಯಕ್ತಪಡಿಸಿರಲೂಬಹುದು. ಸಿಎಂ ಜೊತೆ ಒಂದಷ್ಟು ಜನ ಮನವಿ ಮಾಡ್ಕೊಂಡಿರಲೂಬಹುದು. ಹಾಗಾಗಿ ಅಂಥವರನ್ನು ಅವರು ರೆಫರ್ ಮಾಡಬಹುದು. ಸೊ ಡಿ ಕೆ ಶಿವಕುಮಾರ್ ಕೂಡ ಅದರಲ್ಲಿ ಹೊರತಾಗಿಲ್ಲ. ಅವರಲ್ಲಿಯೂ ಕೂಡ ಒಂದಷ್ಟು ಜನ ಇಂಗಿತವನ್ನು ವ್ಯಕ್ತಪಡಿಸಿರ್ತಾರೆ. ಸೊ ಡಿ ಕೆ ಅದು ಪ್ರತಿಷ್ಠೆಯಾಗಿಯೂ ಕೂಡ ಪಡೆದುಕೊಂಡಿರ್ತಾರೆ. ನನ್ನ ರೆಫರೆನ್ಸೇ ನಡಿಬೇಕು, ಈತ ಸಿಎಂ ಸಿದ್ದರಾಮಯ್ಯನವರು ನನ್ನ ರೆಫರೆನ್ಸೇ ನಡಿಬೇಕು. ಈ ಎರಡೂ ಕಡೆಯ ಜಟಾಪಟಿ ಕೊನೆಗೆ ಯಾರಿಗೆ ಹುದ್ದೆಯನ್ನು ಕೊಡುತ್ತೆ ಎನ್ನುವಂತಹದ್ದು ಪ್ರಶ್ನೆ. ಸೊ ಡಿಕೆಶಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಸಿಎಂ ಪಾಳಯದಿಂದ ಪ್ರತ್ಯಾಸ್ತ್ರ ಪ್ರಯೋಗ ಆಗುತ್ತಾ ಎನ್ನುವಂತಹದ್ದು ಬಹಳಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಸೊ ಇನ್ನು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲೇ ಜಿದ್ದಾಜಿದ್ದಿ ಸ್ಪರ್ಧೆ. ಸಿಎಂ ಬಣದಿಂದ ರಾಘವೇಂದ್ರ ಹಿಟ್ನಾಳ್ ಕಣಕ್ಕಿಳಿಯುವ ಸಾಧ್ಯತೆ. ರಾಬಕೋವಿ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರುವ ಪ್ರಭಾವಿ ಹಿಟ್ನಾಳ್, ಡಿಸಿಎಂ ಬಣದಿಂದ ಡಿಕೆ ಸಹೋದರ ಡಿಕೆ ಸುರೇಶ್ ಸ್ಪರ್ಧೆ ನಿರೀಕ್ಷೆ. ಬೊಮ್ಮುಲ್ ಅಧ್ಯಕ್ಷರಾಗಿರುವ ಮಾಜಿ ಸಂಸದ ಡಿಕೆ ಸುರೇಶ್. ಇದೇ ವೇಳೆ ಕೆಎಂಎಫ್ ಪಟ್ಟದ ಮೇಲೆ ಮಾಲೂರು ಶಾಸಕ ನಂಜೇಗೌಡ ಕಣ್ಣು ಇಟ್ಕೊಂಡು ಕೂತವ್ರೆ. ಈ ಮೂವರ ಪೈಕಿ ಕೆಎಂಎಫ್ ಅಧ್ಯಕ್ಷರಾಗೋದು ಯಾರು? ಡಿಕೆ ಸುರೇಶ್ರ, ರಾಘವೇಂದ್ರ ಹಿಟ್ನಾಳ, ನಂಜೇಗೌಡ್ರ? ತೀವ್ರ ಕುತೂಹಲವನ್ನ ಕೆರಳಿಸಿದ ಕೆಎಂಎಫ್ ಅಧ್ಯಕ್ಷರ ನೇಮಕ. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲೇ ಜಿದ್ದಾಜಿದ್ದಿನ ಸ್ಪರ್ಧೆ. ಸೊ ಬಮೂಲ್ ಅಧ್ಯಕ್ಷರಾಗಿಯೂ ಕೂಡ ಈಗಾಗಲೇ ಡಿಕೆ ಸುರೇಶ್ ಅವರು ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಏನು ಜವಾಬ್ದಾರಿನೇ ಇಲ್ದೆಲ್ಲ ಖಾಲಿ ಕೂತ್ಕೊಂಡಿದ್ರು, ಬಮೂಲ್ ಆಯಿತು. ಕೆಎಂಎಫ್ ಪಟ್ಟಕ್ಕೆ ಯಾಕೆ ಈ ಥರದೊಂದು ಹಾತೊರೆಯುವಂತಹದ್ದು ಅಂತ ಕೇಳಿದ್ರೆ, ಒಂದಷ್ಟು ಅಸ್ತಿತ್ವವನ್ನು ಉಳಿಸಿಕೊಳ್ಳಬಹುದು, ಜೊತೆಗೆ ತನ್ನ ಕಬಂಧ ಬಾಹುವನ್ನು ಬೇರೆ ತರಹದಲ್ಲೆಲ್ಲ ಚಾಚ್ಕೋಬಹುದು. ತನ್ನ ತೀವ್ರತೆ ಹೆಚ್ಚಾಗುತ್ತೆ, ತನ್ನಲ್ಲಿರ್ತಕ್ಕಂಥ ತೀವ್ರತೆ, ಅದೇ ರಾಜಕೀಯ ತೀವ್ರತೆ. ಸೊ ಈ ಎಲ್ಲವೂ ಕಾರಣಗಳು ಇರಬಹುದು. ಸೊ ಇದಕ್ಕೆ ಯಾರೆಲ್ಲ ಕಣ್ಣಿಟ್ಕೊಂಡು ಕೂತವ್ರೆ ಅಂತ ಕೇಳಿದ್ರೆ, ಸಿಎಂ ಬಣದಿಂದ ರಾಘವೇಂದ್ರ ಹಿಟ್ನಾಳ್ ಅತ್ಯಂತ ಪ್ರಭಾವಿ, ಅವರು ಕೂಡ ಕಣಕ್ಕಿಳಿಯುವ ಸಾಧ್ಯತೆ ಅಂದಾಜು ವ್ಯಕ್ತಪಡಿಸಲಾಗಿದೆ. ಇನ್ನು ರಾಬಕವಿ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರಭಾವಿ ಹಿಟ್ನಾಳ್ ಜೊತೆಗೆ ಡಿಸಿಎಂ ಬಣದಿಂದ ಡಿಕೆ ಸಹೋದರ ಡಿಕೆ ಸುರೇಶ್ ಸ್ಪರ್ಧೆ ನಿರೀಕ್ಷೆ. ಇದು ನಿರೀಕ್ಷಿತ ಸ್ಪರ್ಧಿ ಯಾರು? ಡಿಕೆ ಸುರೇಶ್. ಡಿಕೆ ಶಿವಕುಮಾರ್ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ಅನ್ನುವುದಾದರೆ ಅದು ಪ್ರಪ್ರಥಮವಾಗಿ ತನ್ನ ಸಹೋದರನಲ್ಲದೆ ಮತ್ತಿನ್ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಜಗಜ್ಜಾಹೀರಾದಂಥ ವಿಚಾರ. ಸೊ ಹಾಗಾಗಿ ಡಿಕೆ ಬಣದಿಂದ ಯಾರನ್ನ ನಿರೀಕ್ಷೆ ಮಾಡ್ಬೋದು ಅಂತ ಕೇಳಿದ್ರೆ ಸ್ವಂತ ತಮ್ಮ ಡಿಕೆ ಸುರೇಶ್ರನ್ನ ಅನ್ನೋ ಚರ್ಚೆಗಳು ಕೂಡ ಈಗ ಕಾಂಗ್ರೆಸ್ ವಲಯದಲ್ಲಿ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.